subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 5ನೇ ತರಗತಿಯ ಗಣಿತ ವಿಷಯದಲ್ಲಿ 8ನೇ ಅಧ್ಯಾಯವಾದ ಉದ್ದ ಎಂಬ ಅಧ್ಯಾಯವನ್ನು ತಿಳಿಯೋಣ ಮಕ್ಕಳೇ. ಇದರಲ್ಲಿ ಅಭ್ಯಾಸ 8.1 ಅನ್ನು ತಿಳಿಯೋಣ. ನೋಡಿ ಮಕ್ಕಳೇ, ನೀವು ಈ ಅಧ್ಯಾಯವನ್ನು ಕಲಿಯೋದ್ರಿಂದ ಯಾವ ಸಾಮರ್ಥ್ಯಗಳನ್ನು ಗಳಿಸ್ತೀರಾ ಅಂದರೆ, ನಿತ್ಯ ಜೀವನದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಹೆಚ್ಚು ಉದ್ದದ ಮತ್ತು ಕಡಿಮೆ ಉದ್ದದ ಆದರ್ಶಮಾನಗಳನ್ನು ಪರಿಚಯ ಮಾಡ್ಕೊಳ್ತೀರಾ. ಉದ್ದದ ದೊಡ್ಡ ಮತ್ತು ಉದ್ದದ ಚಿಕ್ಕ ಆದರ್ಶಮಾನಗಳನ್ನು ಹೋಲಿಸಿ ಸಂಬಂಧೀಕರಿಸ್ತೀರಾ. ನಂತರ ಗಣಿತದ ಮೂಲ ಕ್ರಿಯೆಗಳನ್ನು ಅನ್ವಯಿಸಿ ಉದ್ದದ ಆದರ್ಶಮಾನಗಳನ್ನು ಒಳಗೊಂಡ ಸಮಸ್ಯೆಗಳನ್ನು ಬಿಡಿಸ್ತೀರಾ ಮಕ್ಕಳೇ. ನೋಡಿ ಮಕ್ಕಳೇ, ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ, ರಮೇಶನು ಒಂದು ಕ್ರಿಕೆಟ್ ಬ್ಯಾಟ್ ಅನ್ನು ತಂದನು. ಅದರ ಉದ್ದ ಎಷ್ಟಿರಬಹುದೆಂದು ತಿಳಿಯಲು ತನ್ನ ಕೈಯಲ್ಲಿ ಗೇಣು ಹಾಕಿ ಅಳತೆ ಮಾಡಿದನು. ಅದು 4 ಗೇಣು ಉದ್ದವಿದ್ದಿತು. ಅವರ ತಂಡದ ರಾಬರ್ಟನು ಅದೇ ಬ್ಯಾಟನ್ನು ಗೇಣು ಹಾಕಿ ಅಳತೆ ಮಾಡಿದನು. ಸುಮಾರು 4.5 ಗೇಣು ಉದ್ದವಿದ್ದಿತು. ಇದು ಹೇಗೆ? ಒಂದೇ ವಸ್ತು ಬೇರೆ ಬೇರೆ ಉದ್ದವನ್ನು ಹೊಂದಿರಲು ಸಾಧ್ಯವೇ? ಹಾಗಾದರೆ ವಸ್ತುಗಳ ಉದ್ದವನ್ನು ನಿಖರವಾಗಿ ಅಳೆಯುವ ಮಾನ ಯಾವುದು? ನೋಡಿ ಮಕ್ಕಳೇ, ಎಲ್ಲರ ಕೈ ಅಳತೆಗಳು ಸಹ ಒಂದೇ ರೀತಿಯ ಅಳತೆಯನ್ನು ಹೊಂದಿರೋದಿಲ್ಲ. ಕೆಲವರ ಕೈ ಚಿಕ್ಕದಿರುತ್ತೆ, ಕೆಲವರ ಕೈ ದೊಡ್ಡದಿರುತ್ತೆ. ನಾವು ವಸ್ತುಗಳ ಉದ್ದವನ್ನು ನಿಖರವಾಗಿ ಅಳೆಯೋದಕ್ಕೆ ಯಾವ ಮಾನವನ್ನು ಉಪಯೋಗಿಸಬೇಕು ಅನ್ನೋದನ್ನ ನಾವು ತಿಳಿತಾ ಹೋಗೋಣ. ವಸ್ತುಗಳ ಉದ್ದವನ್ನು ಗೇಣು, ಮೊಳ, ಮಾರು, ಹೆಜ್ಜೆ ಮುಂತಾದವುಗಳಿಂದ ಅಳೆಯುವುದನ್ನು ಹಿಂದಿನ ತರಗತಿಯಲ್ಲಿ ನಾವು ಕಲ್ತಿದ್ದೀವಿ ಅಲ್ವಾ? ಎಲ್ಲವೂ ಅನೌಪಚಾರಿಕ ಮಾನಗಳು. ಇವುಗಳ ಅಳತೆ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ವ್ಯತ್ಯಾಸವಾಗುತ್ತದೆ. ಆದ್ದರಿಂದ ವಸ್ತುಗಳ ಉದ್ದವನ್ನು ನಿಖರವಾಗಿ ಅಳೆಯಲು ಒಂದು ಔಪಚಾರಿಕ ಮಾನದ ಅಗತ್ಯವಿದೆಯಲ್ಲವೇ? ನೋಡಿ ಮಕ್ಕಳೇ, ಮಾರುಕಟ್ಟೆಯಲ್ಲಿ ನಾವು ಒಂದು ಮಾರು ಹೂವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಿರ್ತೀವಿ. ಆಗ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಯ ಕೈ ಹೆಚ್ಚು ಕಡಿಮೆ ಅಳತೆಯನ್ನು ಹೊಂದಿರುತ್ತೆ, ಹೌದಲ್ವಾ? ಆಗ ಹೂವಿನ ಮಾರಿನಲ್ಲಿ ನಾವು ವ್ಯತ್ಯಾಸವನ್ನ ಕಾಣ್ತೀವಿ. ವಸ್ತುಗಳ ಉದ್ದವನ್ನು ನಿಖರವಾಗಿ ಅಳೆಯಲು ಇರುವ ಆದರ್ಶಮಾನ ಮೀಟರ್. ನೋಡಿ ಮಕ್ಕಳೇ, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ಉದ್ದವನ್ನು ನಿಖರವಾಗಿ ಅಳತೆಯನ್ನು ನಾವು ಹೇಳಬೇಕು ಅಂದರೆ ನಾವು ಮೀಟರನ್ನು ಉಪಯೋಗಿಸ್ಬೇಕು. ಇದನ್ನು ಸಂಕ್ಷಿಪ್ತವಾಗಿ ನಾವು ಮೀ ಎಂಬ ಸಂಖ್ಯೆಯಿಂದ ಉಪಯೋಗಿಸ್ತೀವಿ. ಹೆಚ್ಚು ಉದ್ದಗಳನ್ನು ಅಳೆಯಲು ಡೆಕಾಮೀಟರ್, ಹೆಕ್ಟೋಮೀಟರ್ ಮತ್ತು ಕಿಲೋಮೀಟರ್ಗಳೆಂಬ ಔಪಚಾರಿಕ ಮಾನಗಳಿವೆ. ಕಡಿಮೆ ಉದ್ದಗಳನ್ನು ಅಳೆಯಲು ಡೆಸಿಮೀಟರ್, ಸೆಂಟಿಮೀಟರ್ ಮತ್ತು ಮಿಲಿಮೀಟರ್ಗಳೆಂಬ ಔಪಚಾರಿಕ ಮಾನಗಳಿವೆ. ಇವುಗಳ ಪರಿಚಯವನ್ನ ಮಾಡಿಕೊಳ್ಳೋಣ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ ಮಕ್ಕಳೇ, ಏನು ಹೇಳ್ತಿದ್ದಾರೆ ಅಂದರೆ, ಆದರ್ಶ ಮಾನಗಳಲ್ಲಿ ಮೀಟರ್ ಪದದ ಹಿಂಭಾಗಕ್ಕೆ ಡೆಕಾ, ಹೆಕ್ಟೋ, ಕಿಲೋ, ಡೆಸಿ, ಸೆಂಟಿ, ಮಿಲಿ ಎಂಬ ಪದಗಳನ್ನು ಸೇರಿಸಿದೆ. 1 ಮೀಟರ್ನ ಎಷ್ಟು ಪಟ್ಟು ಎಂಬುದನ್ನು ಸೂಚಿಸುತ್ತದೆ. ಆದ್ದರಿಂದ ಮೊದಲು ಈ ಪದಗಳ ಅರ್ಥವನ್ನು ತಿಳಿಯೋಣ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಉದ್ದದ ದೊಡ್ಡ ಮಾನಗಳನ್ನು ತಿಳಿಯೋಣ. 1 ಮೀಟರಿನ 10 ಪಟ್ಟನ್ನು ನಾವು ಡೆಕಾ ಅಂತ ಕರಿತೀವಿ ಮಕ್ಕಳೇ. 1 ಮೀಟರಿನ 100 ಪಟ್ಟಂದ್ರೆ ಹೆಕ್ಟೋಮೀಟರ್ ಅಂತ ಕರಿತೀವಿ. 1 ಮೀಟರಿನ 1000 ಪಟ್ಟು ಅಂದ್ರೆ ಕಿಲೋಮೀಟರ್ ಅಂತ ಕರಿತೀವಿ ಮಕ್ಕಳೇ. ಉದ್ದದ ಚಿಕ್ಕ ಮಾನಗಳನ್ನು ತಿಳಿಯೋಣ. 1 ಮೀಟರಿನ 1/10 ಭಾಗವನ್ನ ಡೆಸಿಮೀಟರ್ ಅಂತ ಕರಿತೀವಿ. 1/100 ಭಾಗವನ್ನ ಸೆಂಟಿಮೀಟರ್ ಅಂತ ಕರಿತೀವಿ. 1/1000 ಭಾಗವನ್ನ ಮಿಲಿಮೀಟರ್ ಅಂತ ಕರಿತೀವಿ ಮಕ್ಕಳೇ. ನಂತರ ನೋಡಿ ಮಕ್ಕಳೇ, 1 ಮೀಟರ್ನ ಜೊತೆಗೆ ಉದ್ದದ ದೊಡ್ಡ ಆದರ್ಶಮಾನಗಳ ಹೋಲಿಕೆ. 1 ಮೀಟರ್ನ 10 ಪಟ್ಟು ಅಂದ್ರೆ 10 ಮೀಟರ್ ಮಕ್ಕಳೇ. ಅದಕ್ಕೆ 1 ಡೆಕಾಮೀಟರ್ ಅಂತ ಕರಿತೀವಿ. 1 ಮೀಟರ್ನ 10 ಪಟ್ಟು ಅಂದ್ರೆ 100 ಮೀಟರ್ ಮಕ್ಕಳೇ. ಅದಕ್ಕೆ 1 ಹೆಕ್ಟೋಮೀಟರ್ ಅಂತ ಕರಿತೀವಿ. 1 ಮೀಟರ್ನ 1000 ಪಟ್ಟು ಅಂತ ಅಂದ್ರೆ 1000 ಮೀಟರ್ ಮಕ್ಕಳೇ. ಇದನ್ನ 1 ಕಿಲೋಮೀಟರ್ ಅಂತ ಕರಿತೀವಿ. ಅದೇ ರೀತಿ 1 ಮೀಟರ್ನ ಜೊತೆಗೆ ಉದ್ದದ ಚಿಕ್ಕ ಆದರ್ಶಮಾನಗಳ ಹೋಲಿಕೆ ನೋಡಿ, ಈಗ ತಾನೇ ನೋಡಿದ್ರಲ್ವಾ? 1 ಮೀಟರ್ನ 1/10 ಪಟ್ಟು ಅಂದ್ರೆ 1/10 ಮೀಟರ್ ಅಂದ್ರೆ 1 ಡೆಸಿಮೀಟರ್. 1 ಮೀಟರ್ನ 1/100 ಪಟ್ಟು ಅಂದ್ರೆ 1/100 ಮೀಟರ್ ಅಂದ್ರೆ 1 ಸೆಂಟಿಮೀಟರ್. 1 ಮೀಟರ್ನ 1/1000 ಪಟ್ಟು ಅಂದ್ರೆ 1/1000 ಮೀಟರ್ ಅಂದರೆ 1 ಮಿಲಿಮೀಟರ್. ಅರ್ಥ ಆಯ್ತಲ್ವಾ ಮಕ್ಕಳೇ? ನೀವು ದಿನನಿತ್ಯದಲ್ಲಿ ನಾವು ಉಪಯೋಗಿಸ್ತಕ್ಕಂಥ ಅಥವಾ ಬಳಸ್ತಕ್ಕಂತಹ ಮಾನಗಳು ಅಂತಂದರೆ ಇವೇ ಮಕ್ಕಳೇ. 10 ಮಿಲಿಮೀಟರ್ಗೆ 1 ಸೆಂಟಿಮೀಟರ್, 100 ಸೆಂಟಿಮೀಟರ್ಗೆ 1 ಮೀಟರ್, 1000 ಮೀಟರ್ಗೆ 1 ಕಿಲೋಮೀಟರ್,
ನೋಡಿ ಮಕ್ಕಳೇ, ಈ ಸ್ಕೇಲನ್ನು ಗಮನಿಸಿ. ಇಲ್ಲಿ 0ಯಿಂದ ಸಂಖ್ಯೆ 1ರವರೆಗೂ ಎಷ್ಟು ಮಿಲಿಮೀಟರ್ಗಳಿವೆ ಮಕ್ಕಳೇ? 10 ಮಿಲಿಮೀಟರ್ಗಳು. ನೋಡಿ, 1 2 3 4 5 6 7 8 9 10. 10 ಮಿಲಿಮೀಟರ್ಗಳಿವೆ. 10 ಮಿಲಿಮೀಟರ್ಗೆ 1 ಸೆಂಟಿಮೀಟರ್, ಹೌದಲ್ವಾ? ಅದೇ ರೀತಿಯಲ್ಲಿ ಈ ರೀತಿ 100 ಸೆಂಟಿಮೀಟರ್ಗೆ 1 ಮೀಟರ್, ಅದೇ ರೀತಿ 1000 ಮೀಟರ್ಗೆ 1 ಕಿಲೋಮೀಟರ್ ಆಗುತ್ತೆ ಮಕ್ಕಳೇ. ನಂತರ ನೋಡಿ, ಉದ್ದವನ್ನು ಒಂದು ಆದರ್ಶಮಾನದಿಂದ ಮತ್ತೊಂದು ಆದರ್ಶಮಾನಕ್ಕೆ ಪರಿವರ್ತಿಸುವುದು. ಉದ್ದದ ದೊಡ್ಡ ಆದರ್ಶಮಾನವನ್ನು ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತಿಸುವುದು. ನಿಯಮ ನೋಡಿ ಮಕ್ಕಳೇ, ಹೇಗೆ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ, ನಂತರ ನೆನಪಿಟ್ಕೊಳ್ಳಿ. ಕಿಲೋಮೀಟರ್ ಅನ್ನ ಮೀಟರ್ಗೆ ಪರಿವರ್ತಿಸುವಾಗ 1000ದಿಂದ ಗುಣಿಸಬೇಕು ಮಕ್ಕಳೇ. ಮೀಟರ್ ಅನ್ನು ಸೆಂಟಿಮೀಟರ್ಗೆ ಪರಿವರ್ತಿಸುವಾಗ 100ರಿಂದ ಗುಣಿಸಬೇಕು. ಸೆಂಟಿಮೀಟರ್ ಅನ್ನು ಮಿಲಿಮೀಟರ್ಗೆ ಪರಿವರ್ತಿಸುವಾಗ 10ರಿಂದ ಗುಣಿಸಬೇಕು. ಅರ್ಥ ಆಯ್ತಾ ಮಕ್ಕಳೇ? ಇವುಗಳನ್ನು ನಾವು ಲೆಕ್ಕಗಳ ಮೂಲಕ ತಿಳಿಯೋಣ ಮಕ್ಕಳೇ. ಸೂಚನೆ ನೋಡಿ, ಉದ್ದದ ದೊಡ್ಡ ಆದರ್ಶಮಾನವನ್ನು ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ಗುಣಿಸಬೇಕು. ನೋಡಿ ಮಕ್ಕಳೇ, ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ಈ ಉದಾಹರಣೆನ ಗಮನಿಸಿ ಮಕ್ಕಳೇ. ನೋಡಿ, 2 ಕಿಲೋಮೀಟರ್ ಉದ್ದವು ಎಷ್ಟು ಮೀಟರಿಗೆ ಸಮ ಅಂತ ಇದೆ ಮಕ್ಕಳೇ. ಅಂದರೆ 1 ಕಿಲೋಮೀಟರ್ಗೆ ಎಷ್ಟು ಮೀಟರ್ ಮಕ್ಕಳೇ? 1 ಕಿಲೋಮೀಟರ್ಗೆ 1000 ಮೀಟರ್, ಹೌದಲ್ವಾ? ನೀವು ನೋಡಿದ್ರಲ್ವಾ ಇವಾಗ. ಅಂದರೆ 2 ಕಿಲೋಮೀಟರ್ ಈಕ್ವಲ್ಸ್ ಟು 1000 ಮೀಟರ್ ಇಂಟು ಎಷ್ಟು ಕಿಲೋಮೀಟರ್ ಉದ್ದ ಕೇಳಿದ್ದಾರೆ? 2 ಕಿಲೋಮೀಟರ್. ಹಾಗಾಗಿ 1000 ಇಂಟು 2, 2000 ಮೀಟರ್. 2000 ಕಿಲೋಮೀಟರ್ ಉದ್ದವು 2000 ಮೀಟರ್ಗೆ ಸಮ. ಉದಾಹರಣೆ 2 ನೋಡಿ, 4 ಮೀಟರ್ ಉದ್ದವು ಎಷ್ಟು ಸೆಂಟಿಮೀಟರ್ಗೆ ಸಮ ಅಂತ ಕೇಳಿದ್ದಾರೆ. ನೋಡಿ ಮಕ್ಕಳೇ, 1 ಮೀಟರ್ಗೆ ಎಷ್ಟು ಸೆಂಟಿಮೀಟರ್ ಮಕ್ಕಳೇ? 100 ಸೆಂಟಿಮೀಟರ್. ಇಲ್ಲಿ ತಪ್ಪು ಕೊಟ್ಟಿದ್ದಾರೆ ಮಕ್ಕಳೇ. 1 ಮೀಟರಿಗೆ 100 ಸೆಂಟಿಮೀಟರ್, ಹೌದಲ್ವಾ? 1 ಮೀಟರ್ಗೆ 100 ಸೆಂಟಿಮೀಟರ್. ಹಾಗಾದರೆ 4 ಮೀಟರ್ಗೆ ಎಷ್ಟು ಅಂತ ನೋಡಿ. 100 ಇಂಟು 4 ಮೀಟರ್ ಈಕ್ವಲ್ಸ್ ಟು 400 ಸೆಂಟಿಮೀಟರ್. ಈ ರೀತಿ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ ನೋಡಿ, 12 ಸೆಂಟಿಮೀಟರ್ ಉದ್ದವು ಎಷ್ಟು ಮಿಲಿಮೀಟರ್ಗೆ ಸಮ ಅಂತ ಕೊಟ್ಟಿದ್ದಾರೆ. ನೋಡಿ, 1 ಸೆಂಟಿಮೀಟರ್ ಈಕ್ವಲ್ಸ್ ಟು 10 ಮಿಲಿಮೀಟರ್. ಈಗ ತಾನೇ ಸ್ಕೇಲಲ್ಲಿ ನೋಡಿದ್ರಲ್ವಾ ನೀವು. ಹಾಗಾದರೆ 12 ಸೆಂಟಿಮೀಟರ್ ಆಗಬೇಕಂತಂದರೆ ಎಷ್ಟು ಮಿಲಿಮೀಟರ್ ಆಗಬೇಕು ನೋಡಿ. 1 ಸೆಂಟಿಮೀಟರ್ಗೆ 10 ಮಿಲಿಮೀಟರ್ ಅಂದರೆ 10 ಇಂಟು 12, ಹೌದಲ್ವಾ? ಆಗ 120 ಮಿಲಿಮೀಟರ್ ಬರುತ್ತೆ ಮಕ್ಕಳೇ. ನಂತರ ನೋಡಿ, ಉದ್ದದ ಚಿಕ್ಕ ಆದರ್ಶಮಾನವನ್ನು ದೊಡ್ಡ ಆದರ್ಶಮಾನಕ್ಕೆ ಪರಿವರ್ತಿಸುವುದು. ಈಗ ನೀವು ಕಲ್ತಿದ್ದು ಉದ್ದದ ದೊಡ್ಡ ಆದರ್ಶಮಾನವನ್ನು ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತಿಸುವುದು, ಹೌದಲ್ವಾ? ಇಲ್ಲಿ ಉದ್ದದ ಚಿಕ್ಕ ಆದರ್ಶಮಾನವನ್ನು ದೊಡ್ಡ ಆದರ್ಶಮಾನಕ್ಕೆ ಪರಿವರ್ತಿಸುವುದು ಹೇಗೆ ಅಂತ ನಿಯಮಗಳನ್ನು ನೋಡಿ ಮಕ್ಕಳೇ. ಮೀಟರ್ ಅನ್ನು ಕಿಲೋಮೀಟರ್ಗೆ ಪರಿವರ್ತಿಸುವಾಗ 1000ದಿಂದ ಭಾಗಿಸಬೇಕು. ಸೆಂಟಿಮೀಟರ್ ಅನ್ನು ಮೀಟರಿಗೆ ಪರಿವರ್ತಿಸುವಾಗ 100ರಿಂದ ಭಾಗಿಸಬೇಕು. ಮಿಲಿಮೀಟರ್ ಅನ್ನು ಸೆಂಟಿಮೀಟರ್ಗೆ ಪರಿವರ್ತಿಸುವಾಗ 10ರಿಂದ ಭಾಗಿಸಬೇಕು. ನೋಡಿ ಮಕ್ಕಳೇ, ಸೂಚನೆಯನ್ನು ಕೊಟ್ಟಿದ್ದಾರೆ. ಉದ್ದದ ಚಿಕ್ಕ ಆದರ್ಶಮಾನವನ್ನು ದೊಡ್ಡ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ಭಾಗಿಸಬೇಕು. ಈ ಸೂಚನೆಗಳನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಮಕ್ಕಳೇ. ಉದ್ದದ ದೊಡ್ಡ ಆದರ್ಶಮಾನವನ್ನು ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ಗುಣಿಸ್ಬೇಕು ಮಕ್ಕಳೇ. ಉದ್ದದ ಚಿಕ್ಕ ಆದರ್ಶಮಾನವನ್ನು ದೊಡ್ಡ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ಭಾಗಿಸಬೇಕು. ನಂತರ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ಉದಾಹರಣೆ 4, 3000 ಮೀಟರ್ ಉದ್ದವು ಎಷ್ಟು ಕಿಲೋಮೀಟರ್ಗೆ ಸಮ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ ಮಕ್ಕಳೇ, ಇಲ್ಲಿ ಏನು ಗಮನಿಸಬೇಕು ಅಂತಂದರೆ, ನೀವು ಇಲ್ಲಿ ಚಿಕ್ಕ ಆದರ್ಶಮಾನ ಇದೆ, ಹೌದಲ್ವಾ? ನೋಡಿ, 3000 ಮೀಟರ್ ಇದೆ. ಇದನ್ನು ನಾವು ಕಿಲೋಮೀಟರಿಗೆ ಪರಿವರ್ತಿಸ್ಬೇಕು, ಹೌದಲ್ವಾ? 3000 ಮೀಟರ್ ಉದ್ದವು ಎಷ್ಟು ಕಿಲೋಮೀಟರ್ಗೆ ಸಮ ಅಂತ ಕೇಳಿದ್ದಾರೆ. ನೋಡಿ, 3000 ಮೀಟರ್. ಮೀಟರ್ ದೊಡ್ಡದು, ಕಿಲೋಮೀಟರ್ ದೊಡ್ಡದು ಮಕ್ಕಳೇ? ಕಿಲೋಮೀಟರ್ ದೊಡ್ಡದು ತಾನೆ. ಮೀಟರ್ ಅನ್ನೋದು ಚಿಕ್ಕದು. ಅಂದರೆ 1000 ಮೀಟರ್ಗೆ 1 ಕಿಲೋಮೀಟರ್ ಅಲ್ವಾ? ಆಗ ಏನು ಮಾಡಬೇಕು? 3000 ಮೀಟರ್. ನೋಡಿ, ಉದಾಹರಣೆ ತೋರಿಸ್ತಾ ಇದೆ ನೋಡಿ ಮಕ್ಕಳೇ. 3000ವನ್ನು 1000ದಿಂದ ನಾವು ಭಾಗಿಸಬೇಕು. ನೋಡಿ, 1000 3 3000, ಹೌದಲ್ವಾ? ನೋಡಿ ಮಕ್ಕಳೇ, ಉತ್ತರ ಎಷ್ಟು ಬಂತು? 3.
3000ವನ್ನು 1000ದಿಂದ ಭಾಗಿಸಿದಾಗ ಬರುವ ಉತ್ತರ 3. ಹಾಗಾದ್ರೆ ಉತ್ತರ 3 ಕಿಲೋಮೀಟರ್. ಅರ್ಥ ಆಯ್ತಲ್ವಾ ಮಕ್ಕಳೇ? ನೋಡಿ ಮಕ್ಕಳೇ, ಚಿಕ್ಕ ಆದರ್ಶಮಾನದಿಂದ ದೊಡ್ಡ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ನಾವು ಭಾಗಿಸಬೇಕು. ದೊಡ್ಡ ಆದರ್ಶಮಾನದಿಂದ ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ನಾವು ಗುಣಿಸಬೇಕು. ಈ ಎರಡೂ ಸೂಚನೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಇದೇ ರೀತಿ ಇಲ್ಲಿನ ಉದಾಹರಣೆಗಳನ್ನು ಗಮನಿಸಿ ಮಕ್ಕಳೇ. ಹಾಗಾದರೆ ಮಕ್ಕಳೇ, ಅಭ್ಯಾಸ 8.1 ತಿಳಿಯೋಣ ಮಕ್ಕಳೇ. ಅಭ್ಯಾಸ 8.1 ಮೌಖಿಕ ಲೆಕ್ಕಗಳು. ಮೊದಲ ಪ್ರಶ್ನೆ, 1 ಸೆಂಟಿಮೀಟರ್ಗೆ ಎಷ್ಟು ಮಿಲಿಮೀಟರ್ಗಳು ಅಂತ ಇದೆ. ಮೊದಲೇ ನಾನು ತಿಳಿಸಿದ್ದೀನಲ್ವಾ, 10 ಮಿಲಿಮೀಟರ್ಗೆ 1 ಸೆಂಟಿಮೀಟರ್, 100 ಸೆಂಟಿಮೀಟರ್ಗೆ 1 ಮೀಟರ್, 1000 ಮೀಟರ್ಗೆ 1 ಕಿಲೋಮೀಟರ್ ಅಂತ ಹೇಳಿದ್ನಲ್ವಾ. ಹಾಗಾದರೆ 1 ಸೆಂಟಿಮೀಟರ್ಗೆ ಎಷ್ಟು ಮಿಲಿಮೀಟರ್ಗಳು ಮಕ್ಕಳೇ? 10 ಮಿಲಿಮೀಟರ್ಗಳು. ನಂತರ 1 ಮೀಟರ್ಗೆ ಎಷ್ಟು ಸೆಂಟಿಮೀಟರ್ಗಳು? 1 ಮೀಟರ್ಗೆ 100 ಸೆಂಟಿಮೀಟರ್. ಮಕ್ಕಳೇ, ನಂತರ 1 ಕಿಲೋಮೀಟರ್ಗೆ ಎಷ್ಟು ಮೀಟರ್ಗಳು? 1000 ಮೀಟರ್ಗಳು. ಅರ್ಥ ಆಯ್ತಾ ಮಕ್ಕಳೇ? ಹಾಗಾದ್ರೆ ನಂತರ 1/2 ಅಂದರೆ ಅರ್ಧ ಕಿಲೋಮೀಟರ್ ಎಷ್ಟು ಮೀಟರ್ಗೆ ಸಮ ಅಂತ ಕೇಳಿದ್ದಾರೆ ಮಕ್ಕಳೇ. ನೀವೇ ಲೆಕ್ಕ ಹಾಕಿ. 1 ಕಿಲೋಮೀಟರ್ಗೆ 1000 ಮೀಟರ್ ಅಲ್ವಾ? ಅರ್ಧ ಕಿಲೋಮೀಟರ್ ಅಂದರೆ 500 ಮೀಟರ್. ಹೌದಲ್ವಾ ಮಕ್ಕಳೇ? ನೋಡಿ ಮಕ್ಕಳೇ, 3/4 ಮೀಟರ್ ಎಷ್ಟು ಸೆಂಟಿಮೀಟರ್ಗೆ ಸಮ ಅಂತ ಕೇಳಿದ್ದಾರೆ. ನೋಡಿ, 1 ಮೀಟರ್ಗೆ ಎಷ್ಟು ಸೆಂಟಿಮೀಟರ್ಗಳು ಮಕ್ಕಳೇ? 1 ಮೀಟರ್ಗೆ 100 ಸೆಂಟಿಮೀಟರ್. ಹೌದಲ್ವಾ? ಇಲ್ಲಿ 3/4 ಮೀಟರ್ ಅಂತ ಕೊಟ್ಟಿದ್ದಾರೆ. 1 ಮೀಟರ್ಗೆ 100 ಸೆಂಟಿಮೀಟರ್ಗಳು. ಹೌದಲ್ವಾ? 1 ಮೀಟರ್ಗೆ 100 ಸೆಂಟಿಮೀಟರ್ಗಳು. ಅರ್ಧ ಮೀಟರ್ ಅಂದರೆ 50 ಸೆಂಟಿಮೀಟರ್. ಹಾಗಾದರೆ 3/4 ಅಂತಂದರೆ 50ಕ್ಕೆ ಇನ್ನು ಕಾಲು ಭಾಗ ಸೇರಿಸ್ಬೇಕು. ಅಂದರೆ 75 ಸೆಂಟಿಮೀಟರ್ಗೆ 3/4 ಮೀಟರ್. 75 ಸೆಂಟಿಮೀಟರ್. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ ಮುಖ್ಯ ಪ್ರಶ್ನೆ 2, ಈ ಕೆಳಗಿನವುಗಳನ್ನು ಬಿಡಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ಮೊದಲ ಪ್ರಶ್ನೆ, 573 ಸೆಂಟಿಮೀಟರ್ಗಳನ್ನು ಮೀಟರ್ಗೆ ಪರಿವರ್ತಿಸಿ ಅಂತ ಕೇಳಿದ್ದಾರೆ. ಚಿಕ್ಕ ಆದರ್ಶಮಾನದಿಂದ ದೊಡ್ಡ ಆದರ್ಶಮಾನಕ್ಕೆ ಪರಿವರ್ತಿಸಬೇಕಂದ್ರೆ ನಾವು ಭಾಗಿಸಬೇಕು. ನೋಡಿ ಮಕ್ಕಳೇ, 1 ಮೀಟರ್ಗೆ ಎಷ್ಟು ಸೆಂಟಿಮೀಟರ್? 1 ಮೀಟರ್ಗೆ 100 ಸೆಂಟಿಮೀಟರ್. ಹೌದಲ್ವಾ? ನೋಡಿ, ಇಲ್ಲಿ ಏನು ಕೇಳಿದ್ದಾರೆ? ಇಲ್ಲಿ 573 ಸೆಂಟಿಮೀಟರ್ಗಳನ್ನು ಮೀಟರ್ಗೆ ಪರಿವರ್ತಿಸಿ ಅಂತ ಕೇಳಿದ್ದಾರೆ. ಆಗ ನಾವೇನು ಮಾಡಬೇಕು ಮಕ್ಕಳೇ? 573 ಸೆಂಟಿಮೀಟರ್ ಈಕ್ವಲ್ಸ್ ಟು 573 ಡಿವೈಡೆಡ್ ಬೈ 100. ಈಗ ಇದನ್ನು ಭಾಗಿಸೋಣ ಮಕ್ಕಳೇ. ಹೇಗೆ ಭಾಗಿಸೋದು ನೋಡಿ. 573 ಈ ಸಂಖ್ಯೆನ 100ರಿಂದ ಭಾಗಿಸಬೇಕು. ನೋಡಿ, 100 5 500. ಹೌದಲ್ವಾ? 3ಕ್ಕೆ 3, 7ಕ್ಕೆ 7, 5ರಲ್ಲಿ 5 ಹೋದರೆ 0. ಆಗ ಏನು ಮಾಡಬೇಕು ಮಕ್ಕಳೇ? ನಂತರ ಪಾಯಿಂಟ್ ಕಟ್ಟಿ ಮತ್ತು 0ಯನ್ನು ತೆಗಬೇಕು. 100 7 700. ಹೌದಲ್ವಾ? ನೋಡಿ, 0ಯಲ್ಲಿ 0 ಕಳೆದ್ರೆ 0, 3ಕ್ಕೆ 3, 7ರಲ್ಲಿ 7 ಹೋದರೆ 0. ನಂತರ ಏನು ಮಾಡಬೇಕು ಮಕ್ಕಳೇ? ಮತ್ತೆ 0ಯನ್ನು ತೆಗೆದುಕೊಳ್ಬೇಕು. 100 3 300. 0 0 0. ನೋಡಿ ಮಕ್ಕಳೇ, ಉತ್ತರ ಎಷ್ಟು ಬಂತು? 5.73 ಮೀಟರ್. ನಂತರದ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. 378 ಮೀಟರ್ಗಳನ್ನು ಕಿಲೋಮೀಟರ್ಗಳಾಗಿ ಪರಿವರ್ತಿಸಿ ಅಂತ ಇದೆ ಮಕ್ಕಳೇ. ಇಲ್ಲೂ ಸಹ ನೋಡಿ, ಗಮನಿಸಿ. ಚಿಕ್ಕ ಆದರ್ಶಮಾನವನ್ನು ದೊಡ್ಡ ಆದರ್ಶಮಾನಕ್ಕೆ ಪರಿವರ್ತಿಸಬೇಕು. ಹೌದಲ್ವಾ? ನೋಡಿ, ಈಗ ಏನು ಮಾಡಬೇಕು? ಇಲ್ಲಿ ಚಿಕ್ಕ ಆದರ್ಶಮಾನ ಮೀಟರಲ್ಲಿದೆ, ನಾವು ದೊಡ್ಡ ಆದರ್ಶಮಾನ ಕಿಲೋಮೀಟರ್ಗೆ ಪರಿವರ್ತಿಸಬೇಕು. ಹೌದಲ್ವಾ? ಹಾಗಾದರೆ 1 ಕಿಲೋಮೀಟರ್ಗೆ ಎಷ್ಟು ಮೀಟರ್ಗಳು? 1 ಕಿಲೋಮೀಟರ್ಗೆ
ಈಕ್ವಲ್ಸ್ ಟು 1000 ಮೀಟರ್. ಹೌದಲ್ವಾ ಮಕ್ಕಳೇ? 1 ಕಿಲೋಮೀಟರ್ಗೆ 1000 ಮೀಟರ್ಗಳು. ನಂತರ ಏನು ಮಾಡ್ಬೇಕು ನೋಡಿ, 1378 ಮೀಟರ್ ಈಕ್ವಲ್ಸ್ ಟು 1378 ಡಿವೈಡೆಡ್ ಬೈ 1000. ಈ ರೀತಿ ಮಾಡಬೇಕು ಮಕ್ಕಳೇ. ಭಾಗಿಸಿ 1378 1000ದಿಂದ ನಾವು ಭಾಗಿಸಬೇಕು. ನೋಡಿ, 1000 ಒಂದಲೇ 1000. ಈ ಸಂಖ್ಯೆಯಲ್ಲಿ ಈ ಸಂಖ್ಯೆನ ಕಳಿಬೇಕು ಮಕ್ಕಳೇ. 8ಕ್ಕೆ 8, 7ಕ್ಕೆ 7, 3ಕ್ಕೆ 3, 1ರಲ್ಲಿ 1 ಕಳೆದ್ರೆ 0. ನಂತರ ಏನು ಮಾಡಬೇಕು ಮಕ್ಕಳೇ? ಪಾಯಿಂಟ್ ಕಟ್ಬಿಟ್ಟು 0ನ ತೆಗಿಬೇಕು. ನೋಡಿ, 1000 3ಲೆ 3000. ಹೌದಲ್ವಾ? ನೋಡಿ, 0ಯಲ್ಲಿ 0 ಕಳೆದ್ರೆ 0, 8ಕ್ಕೆ 8, 7ಕ್ಕೆ 7, 3ರಲ್ಲಿ 3ನ ಕಳೆದ್ರೆ 0. ನೋಡಿ ಮಕ್ಕಳೇ, ನಂತರ ಮತ್ತೆ 0ನ ತೆಗೆದುಕೊಳ್ಬೇಕು. ನಂತರ ಏನು ಮಾಡ್ಬೇಕು ನೋಡಿ, 1000 7ಲೆ 7000. 0ಯಲ್ಲಿ 0 ಕಳೆದ್ರೆ 0, 0, 8ಕ್ಕೆ 8, 0. ನೋಡಿ ಮಕ್ಕಳೇ, ನಂತರ ಮತ್ತೆ ಒಂದು 0ನ ತೆಗೆದುಕೊಳ್ಬೇಕು. 1000 8ಲೆ 8000. 0ಯಲ್ಲಿ 0 ಕಳೆದ್ರೆ 0, ಇಲ್ಲೂ ಸಹ 0, 0, 0. ನೋಡಿ ಮಕ್ಕಳೇ, ಉತ್ತರ ಎಷ್ಟು ಬಂತು? 1.378 ಕಿಲೋಮೀಟರ್. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ ಪ್ರಶ್ನೆ 3 ನೋಡಿ ಮಕ್ಕಳೇ. 1515 ಸೆಂಟಿಮೀಟರ್ಗಳನ್ನು ಮಿಲಿಮೀಟರ್ಗಳಾಗಿ ಪರಿವರ್ತಿಸಿ ಅಂತ ಕೊಟ್ಟಿದ್ದಾರೆ. ಮಕ್ಕಳೇ, ಇಲ್ಲಿ ದೊಡ್ಡ ಆದರ್ಶಮಾನವನ್ನ ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತಿಸಬೇಕು. ಆಗ ಏನು ಮಾಡಬೇಕು ಮಕ್ಕಳೇ? ನಾವು ಗುಣಾಕಾರವನ್ನ ಮಾಡಬೇಕು. ಹೌದಲ್ವಾ? ನಾನು ನಿಯಮಗಳನ್ನು ಹೇಳಿದ್ದೀನಲ್ವಾ ಮಕ್ಕಳೇ? ದೊಡ್ಡ ಆದರ್ಶಮಾನವನ್ನ ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತಿಸಬೇಕಾದ್ರೆ ಗುಣಿಸಬೇಕು. ಚಿಕ್ಕ ಆದರ್ಶಮಾನವನ್ನ ದೊಡ್ಡ ಆದರ್ಶಮಾನಕ್ಕೆ ಪರಿವರ್ತಿಸಬೇಕಂದ್ರೆ ಭಾಗಿಸಬೇಕು. ಇಲ್ಲಿ ನೋಡಿ, ದೊಡ್ಡ ಆದರ್ಶಮಾನವಿದೆ, ಇದನ್ನು ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತಿಸಬೇಕು. ಹಾಗಾಗಿ ನಾವು ಗುಣಿಸಬೇಕು. 1 ಸೆಂಟಿಮೀಟರ್ಗೆ 10 ಮಿಲಿಮೀಟರ್. ಹೌದಲ್ವಾ? ನೋಡಿ, 1515 ಸೆಂಟಿಮೀಟರ್ ಈಕ್ವಲ್ಸ್ ಟು 1515 ಇಂಟು 10. ಇವೆರಡು ಸಂಖ್ಯೆಗಳನ್ನು ನೀವು ಗುಣಿಸಬೇಕು ಮಕ್ಕಳೇ. ನೋಡಿ, ಈ ರೀತಿ 0 ಬಂದರೆ ನಾವು ಸುಲಭವಾಗಿ ಗುಣಿಸ್ಬೋದಲ್ವಾ? 1515 ಒಂದಲ 1515, ನಂತರ 0 ಬಂದಾಗ ನಾವು ಸುಲಭವಾಗಿ ಈ ರೀತಿ ಗುಣಿಸ್ಬೋದು. 15150 ಮಿಲಿಮೀಟರ್. ಅರ್ಥ ಆಯ್ತಲ್ವಾ ಮಕ್ಕಳೇ? ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. ರಾಧೆಯ ಶಾಲೆಯು ಅವಳ ಮನೆಯಿಂದ 2450 ಮೀಟರ್ ದೂರದಲ್ಲಿದೆ. ಈ ದೂರವನ್ನು ಕಿಲೋಮೀಟರ್ನಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ ಮಕ್ಕಳೇ. ನೋಡಿ, ಮೀಟರ್ನಿಂದ ಕಿಲೋಮೀಟರ್ಗೆ ಬರಿಬೇಕು. ಇದು ಚಿಕ್ಕ ಆದರ್ಶಮಾನದಿಂದ ನಾವು ದೊಡ್ಡ ಆದರ್ಶಮಾನಕ್ಕೆ ಬರಿಬೇಕು. ಆಗ ಏನು ಮಾಡಬೇಕು ಮಕ್ಕಳೇ? ನಾವು ಭಾಗಾಕಾರವನ್ನು ಮಾಡಬೇಕು. 1 ಕಿಲೋಮೀಟರ್ ಈಕ್ವಲ್ಸ್ ಟು 1000 ಮೀಟರ್. 2450 ಮೀಟರ್ ಈಕ್ವಲ್ಸ್ ಟು 2450 ಡಿವೈಡೆಡ್ ಬೈ 1000. ಈ ರೀತಿ ಮಾಡಬೇಕು ಮಕ್ಕಳೇ. ನೋಡಿ, 2450 ಇದನ್ನು 1000ದಿಂದ ಭಾಗಿಸಿ ಮಕ್ಕಳೇ. 1000 2ಲೆ 2000. ಹೌದಲ್ವಾ? ನೋಡಿ, 0ಗೆ 0 ಹೋದರೆ 0, 5ಕ್ಕೆ 5, 4ಕ್ಕೆ 4, 2ರಲ್ಲಿ 2 ಕಳೆದ್ರೆ 0. ನಂತರ ನಾವು ಪಾಯಿಂಟನ್ನು ತೆಗೆದುಕೊಂಡ್ಬಿಟ್ಟು 0ಯನ್ನು ತೆಗೆದುಕೊಳ್ಬೇಕು. 1000 4ಲೆ 4000. ನಂತರ ನೋಡಿ ಮಕ್ಕಳೇ, ನಂತರ ಮತ್ತೆ 0ಯನ್ನು ತೆಗೆದುಕೊಳ್ಬೇಕು. 1000 5ಲೆ 5000. ಈ ರೀತಿಯಲ್ಲಿ ಮಾಡಬೇಕು ಮಕ್ಕಳೇ. ಅರ್ಥ ಆಯ್ತಲ್ವಾ? ನೋಡಿ, ಹಾಗಾದರೆ ಉತ್ತರ ಏನು ಮಕ್ಕಳೇ? 2.45
ಕಿಲೋಮೀಟರ್. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ 5ನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. ಒಂದು ಖಾಲಿ ಜಾಗದ ಉದ್ದವು 15 ಮೀಟರ್ ಇದೆ. ಈ ಉದ್ದವನ್ನು ಸೆಂಟಿಮೀಟರ್ನಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ ಮಕ್ಕಳೇ, ಇಲ್ಲಿ ದೊಡ್ಡ ಆದರ್ಶಮಾನದಿಂದ ಚಿಕ್ಕ ಆದರ್ಶಮಾನಕ್ಕೆ ಬರಿಬೇಕಲ್ವಾ? ಮೀಟರ್ ಅನ್ನೋದು ದೊಡ್ಡದು, ಸೆಂಟಿಮೀಟರ್ ಅನ್ನೋದು ಚಿಕ್ಕದು. ಆಗ ಏನು ಮಾಡಬೇಕು ಮಕ್ಕಳೇ? ನಾವು ಇದನ್ನ ಗುಣಿಸಬೇಕು. 1 ಮೀಟರಿಗೆ 100 ಸೆಂಟಿಮೀಟರ್, ಹೌದಲ್ವಾ? ಹೇಗೆ ಮಾಡೋದು ನೋಡಿ. ಇಲ್ಲಿ 15 ಮೀಟರ್ ಇದೆ. 15 ಮೀಟರ್ ಈಕ್ವಲ್ಸ್ ಟು ನಾವೇನು ಮಾಡಬೇಕು ಮಕ್ಕಳೇ? 15 ಇಂಟು 100. 15 ಅಂದರೆ 15, ನಂತರ 2 0 ಸೆಂಟಿಮೀಟರ್. ಇದೆ ಉತ್ತರ ಮಕ್ಕಳೇ. ಅರ್ಥ ಆಯ್ತಲ್ವಾ? ಹಾಗಾದರೆ ಮಕ್ಕಳೇ, ಅಭ್ಯಾಸ 8.1 ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.